ಮಣ್ಣನ್ನು ಹೇಗೆ ಹದಬರಿಸುವುದು ಆ ತರ ಅವನ ಬೆನ್ನಿಗೆ ಮಿಟ್ಟಿದೆ. ಸೂರ್ಯಗೆ ಸ್ವಲ್ಪ ನೋವು ಹೋ ಆಯ್ತು. ಮತ್ತೆ ಅವನಿಗೆ ಬಹಳ ಖುಷಿ ಆಯ್ತು. 7-8 ದಿವಸ ಆಗು, ನಾನೊಂದು ದಿವಸ ಹೋಗುವಾಗ ಅವ ಎದ್ದು ನಿಂತಿದ್ದ. ಅವ ತುಳು ಮಾತಾಡೋದು, ಅಣ್ಣರೇ ಏನು ಉಂಟುತ್ತೇವ. ಆಗ ನನಗೆ ಖುಷಿ, ಬಹಳ ಖುಷಿ ಆಯ್ತು. ಹೌದು, ಎಲ್ಲಿ ಸಮಸ್ಯೆ ಹುಡುಕ್ಬೇಕು, ಅದನ್ನು ಹುಡುಕಬೇಕು. ಅದು ಹುಡುಕಿದ ಕೂಡ ಗುಣ ಹುಡುಕಿ ಅದಕ್ಕೆ ಯಾವ ರೀತಿ ಕೊಡ್ಬೇಕು ಅದು ಗೊತ್ತಿಲ್ಲ, ಅದನ್ನು ನಾವು ಕೊಡ್ಬೇಕು. ಹೌದು, ಖಂಡಿತ. ಒಟ್ಟಿಗೆ ಅವರ ಮನಸ್ಸಿಗೆ ಕೊಡುದು. ನೀವು ಇದಲ್ಲೇ ಸರಿ ಆಗ್ತೀರಿ, ನೋಡಿ ನೋಡಿ ಅಂತ ಡಾಕ್ಟರ್ ಹೇಳಿದ್ರು. ಇದು ಪ್ರಯೋಜನ ಆಗ್ಲಿಕ್ಕಿಲ್ಲ ಅಂತ, ಪ್ರಯೋಜನ ಆಗ್ಲಿಕ್ಕಿಲ್ಲ. ನಮ್ಮ ಟ್ರೀಟ್ಮೆಂಟ್ ಆಯ್ತು. ಆಗ ಸುರೇಶ್ ಮಲ್ಯ ಡಾಕ್ಟ್ರು ನಮ್ಮ ಮಿತ್ರರು ಅವರು ಕರೆದು ಹೇಳಿದ್ರು, ಭಟ್ರು ಹೀಗೊಂದು ಕೇಸ್ ಉಂಟು, ನೋಡಿ ನಿಮ್ಮಿಂದ ಹೇಗೆ ಎಷ್ಟಾಗ್ತದೆ. ಸ್ಟ್ರೋಕ್ ಅಂದ್ರೆ ಯಾವ ಒಂದ್ ಸೈಡ್ ಸ್ಟ್ರೋಕ್? ಒಂದ್ ಸೈಡ್. ಈಗ ಇಲ್ಲಿ ಬರೋದೊಂದು 10 ದಿನ ಆಯ್ತು. ಈಗ ತೊಂದ್ರೆ ಇಲ್ಲ, ಸ್ವಲ್ಪ ಇಂಪ್ರೂವ್ಮೆಂಟ್ ನಡಿ ಅಂದ್ರೆ ಕೈ ಹಿಡಿದ್ರೆ ನಡೀತಾರ? ಕೈ ಹಿಡಿದ್ರೆ ತರುವಾಗ ನಡೀತಿರಲ್ಲ? ಇಲ್ಲ, ನಡಿಲ್ವಾ. ಆತ್ಮೀಯ ವೀಕ್ಷಕರೇ ನಮಸ್ಕಾರ. ನಾನು ಇಂದು ಬಂದಿದ್ದೇನೆ ಕಾಸರಗೋಡು ಜಿಲ್ಲೆಯ ಕುಂಟಿಕಾನಕ್ಕೆ. ನಿಮಗೆಲ್ಲರಿಗೂ ಉತ್ತಮ ಮಾಹಿತಿ ಇರತಕ್ಕಂಥ ವಿಡಿಯೋನ ಒಂದು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೇನೆ. ಒಂದು ಹಳ್ಳಿ ಊರು, ನರದ ಸಮಸ್ಯೆ ಇರುವವರು, ಅಂದ್ರೆ ನರದಲ್ಲಿ ಏನೇನು ಉಳುಕಿದ್ದವರು, ಸ್ಟ್ರೋಕ್ ಆಗೋದು ಜಾಸ್ತಿ. ಈಗ ಹಲವಾರು ಜನರಿಗೆ ಒಂದ್ ಸೈಡ್ ಬರುದಿಲ್ಲ, ಹಾಗೆ ಹಲವಾರು ಜನ ಹೇಳ್ತಾರೆ, ನಾನು ಕೇಳಿದ್ದೇನೆ. ಅದಕ್ಕೆ ಸರಿಯಾದಂತ ಮಸಾಜ್ ಮಾಡ್ತಾರೆ ಇವರು, ನರದ ತಜ್ಞರಿವರು. ನರವನ್ನು ಕಂಡು ಹಿಡಿದು ನರಕ್ಕೆ ಮಸಾಜ್ ಮಾಡಿ ರಕ್ತ ಸಂಚಾರವನ್ನ ಸರಾಗವಾಗಿ ಹೋಗುವಂತೆ ಮಾಡ್ತಾರೆ. ಹೊತ್ತುಕೊಂಡು ಬಂದಿದ್ದಾರೆ ಬಹಳಷ್ಟು ಜನ, ಹೊತ್ತುಕೊಂಡು ಬಂದವರನ್ನ ನಡ್ಕೊಂಡು ಹೋಗುವಂತೆ ಮಾಡಿದ್ದಾರೆ ಇವರು. ಅಂತ ಒಂದು ವೈದ್ಯರಿದ್ದಾರೆ ಇಲ್ಲಿ, ಬಾಲಕೃಷ್ಣ ಭಟ್ರು ಅಂತ, ಕುಂಟಿಕಾನ ಬಾಲಕೃಷ್ಣ ಭಟ್ರು. ಬಹಳಷ್ಟು ಜನರಿಗೆ ಕಳೆದ 30 ವರ್ಷಗಳಿಂದ ಬಹಳಷ್ಟು ಜನರಿಗೆ ಇವರು ಮಸಾಜ್ ಮಾಡಿ ಅವರ ಏನು ನರದಿಂದಾಗಿ ಕಾಲು ನೋವು, ಮತ್ತೆ ಕೆಲವು ಬೆನ್ನು ನೋವು, ಕುತ್ತಿಗೆ ನೋವು, ಅದೇ ಸ್ಟ್ರೋಕ್ ಬಂದ ನೋವುಗಳು, ಇದೆಲ್ಲ ನೋವುಗಳಿಗೆ ಇವರು ಬಹಳಷ್ಟು ಉತ್ತಮ ರೀತಿಯಲ್ಲಿ ಮಸಾಜ್ ಮಾಡಿ ಆ ನೋವನ್ನೆಲ್ಲವನ್ನು ಪರಿಹರಿಸಿ, ಅದೇ ಹೇಳಿದ ಎತ್ತುಕೊಂಡು ಬಂದಂದ್ರೆ ನಡಿಲಿಕ್ಕಾಗದವ್ರನ್ನು ನಡ್ಕೊಂಡು ಹೋಗುವಂತೆ ಮಾಡಿದಂತ ವೈದ್ಯರು ಇವರು. ಇವರ ಪರಿಚಯವನ್ನು ಮಾಡಿಸ್ತೇವೆ. ಅವರಲ್ಲಿಗೆ ಬಂದು ನೀವು ಚಿಕಿತ್ಸೆಯನ್ನು ಪಡ್ಕೊಳ್ಬಹುದು. ಆರೋಗ್ಯ ಸಮಸ್ಯೆ ಇರುವವರು, ಯಾವುದೇ ರೀತಿಯ ನೋವುಗಳಿದ್ರು ಕೂಡ ಇವರು ಉತ್ತಮ ರೀತಿಯಲ್ಲಿ ಚಿಕಿತ್ಸೆ ನೀಡಿ ನಿಮ್ಮನ್ನ ಗುಣಮುಖರಾಗಿ ಮಾಡ್ತಾರೆ. ಹಾಗೆ ಯಾಕೆ ತಡ ಅಲ್ವಾ, ಅವ್ರ ಮನೆಗೆ ಹೋಗೋಣ. ಅದೇ ರೀತಿ ಈ ವಿಡಿಯೋಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ, ಸುಸ್ವಾಗತ, ನಮಸ್ಕಾರ. ಕುಂಟಿಕಾನ ಬಾಲಕೃಷ್ಣ ಭಟ್ರ ಮನೆಗೆ ಹೋಗಬೇಕಾದಂತ ದಾರಿಯನ್ನು ತಿಳಿಸಿದ್ದೇವೆ. ಕುಂಬಳೆಯಿಂದ ನೀವು ಹೊದೇಡಕಕ್ಕೆ ಹೋಗುವ ಬಸ್ಸನ್ನ ಏರಿ ಕನ್ನೆಪಾಡಿ ಎನ್ನುವಲ್ಲಿ ಇಳಿದು ಅಲ್ಲಿಂದ ಮುಂಡಿತರ್ಕ ರೋಡಲ್ಲಿ ಬರಬೇಕು. 2 ಕಿಲೋಮೀಟರ್ ಬಂದಾಗ ದೇವರಮೆಟ್ಟು ಎನ್ನುವಂತ ಒಂದು ಬಸ್ ಸ್ಟ್ಯಾಂಡ್ ಸಿಗ್ತದೆ. ಆ ಬಸ್ ಸ್ಟ್ಯಾಂಡ್ ಇಂದ ನೀವು ಕುಂಟಿಕಾನ ಮಠ ಅಥವಾ ಕುಂಟಿಕಾನ ಶಾಲೆಗೆ ಹೋಗುವ ದಾರಿಯಲ್ಲಿ ಹೋದಾಗ ಬಲಭಾಗದಲ್ಲಿ ಮೊದಲಿಗೆ ಸಿಗುವಂತ ರಸ್ತೆಯಲ್ಲಿ ನೀವು ಹೋದಾಗ ಅವರ ಮನೆ ಹೊದಿಯೋಡಿಗೆ ಹೋಗ್ತೇವೆ. ನಮಸ್ಕಾರ ಸರ್. ನಮಸ್ಕಾರ. ನೀವು ನಿಮ್ಮ ತಾಯಿಯನ್ನು ಕರ್ಕೊಂಡು ಬಂದಿರಿ ಇಲ್ಲಿ ಅಲ್ವಾ? ಹೌದು. ಆ ತಾಯಿಗೆ ಏನಾಗಿತ್ತು ಸರ್? ತಾಯಿಗೆ ಸ್ಟ್ರೋಕ್ ಅಂದ್ರೆ ಯಾವ ಒಂದ್ ಸೈಡ್ ಸ್ಟ್ರೋಕ್? ಒಂದ್ ಸೈಡ್. ರೈಟ್ ಲೆಫ್ಟ್ ಗೆ. ಈಗ ಎಷ್ಟು ಸಮಯ ಆಯ್ತು ನೀವು ಬರೋದು? ಈಗ ಇಲ್ಲಿ ಬರೋದೊಂದು 10 ದಿನ ಆಯ್ತು. ಈಗ ತೊಂದ್ರೆ ಇಲ್ಲ, ಸ್ವಲ್ಪ ಇಂಪ್ರೂವ್ಮೆಂಟ್ ನಡಿ ಅಂದ್ರೆ ಕೈ ಹಿಡಿದ್ರೆ ನಡೀತಾರ? ಕೈ ಹಿಡಿದ್ರೆ ತರುವಾಗ ನಡೀತಿರಲ್ಲ? ಇಲ್ಲ, ನಡಿಲ್ವಾ. ಹಾಗೆ ಅಂದ್ರೆ 10 ದಿನ ಆಯ್ತು ಅಷ್ಟೇ. 10 ದಿನ ಆಯ್ತು. ಪ್ರತಿದಿನ ಬರ್ತಿದ್ದೀರಿ? ಪ್ರತಿದಿನ 10 ದಿನದಿಂದ. ನಿಮ್ಮ ಮನೆಯಲ್ಲಿ ಆಗ್ತದೆ? ನಮ್ಮದು ಇಲ್ಲಿ ಒಂದು 20 ಕಿಲೋಮೀಟರ್, ಕಿನ್ನಿಂಗಾರು ಅಂದ್ರೆ ಕಾಸರಗೋಡು ಜಿಲ್ಲೆ ಕಾಸರಗೋಡು ಜಿಲ್ಲೆ. ಆಗ್ಲಿ. ಎಷ್ಟು ಸಮಯ ಆಯ್ತು ಅವ್ರಿಗೆ ಸ್ಟ್ರೋಕ್ ಆಗಿ? ಅವರಿಗೆ 2 ವರ್ಷ. 2 ವರ್ಷ ಆಯ್ತು. ನಿಮ್ಗೆ ಇಲ್ಲಿ ಬರೋ ಗೊತ್ತಾಗಿಲ್ಲ ಅಲ್ಲ? ಗೊತ್ತಾಗಿ ಬಂದ್ ನೀವು? ಗೊತ್ತಾಗಿ 2 ವರ್ಷದಿಂದ ಅವರಿಗೆ ಬಹಳ ಕಷ್ಟ ಇತ್ತು. ಕಷ್ಟ ಆಯ್ತು. ಇಲ್ಲಿ ಕಾರಲ್ಲಿ ಇದ್ದಾರಲ್ಲ ಈಗ, ಅವ್ರು ಮಾತಾಡ್ತಾರ? ಏನಮ್ಮ ಹೆಸರೆಂತಮ್ಮ ನಿಮ್ದು? ನಿಮ್ಮ ಹೆಸರೆಂತ? ಚಂದ್ರಾವತಿ. ಈಗ ತೊಂದ್ರೆ ಇಲ್ವಾ? ಹುಷಾರಾದ್ರೆ ಸ್ವಲ್ಪ ಆರಾಮ ಉಂಟು ಅಲ್ಲ? ನಡಿಲಿಕ್ಕೆ ಆಗ್ತದ? ಚೂರು ನಡಿಬೋದಾ? ನಡಿಲಿಕ್ಕೆ ಆಗ್ತದ? ಗುಣ ಆಗಿತ್ತು ಸ್ವಲ್ಪ ಅಲ್ಲ? ಆಗ್ಲಿ ಬೇಗ ಹುಷಾರಾಗಿ ನೀವು, ಆಯ್ತಾ? ಬೇಗ ಹುಷಾರಾಗಿ. ಹೆಸರೆಂತ? ಎಂತ ಹೆಸರು? ಶ್ರೇಯಸ್. 5 ತಿಂಗಳು ಟ್ರೀಟ್ಮೆಂಟ್ ಆಗ್ತಾ ಇತ್ತು. ಆತ್ಮೀಯ ವೀಕ್ಷಕರಿಂದ ನಮ್ಮೊಂದಿಗಿದ್ದಾರೆ. ನಾನು ಅವ್ರ ಮನೆಗೆ ಬಂದಿದ್ದೇನೆ. ಇಲ್ಲಿ ಅವರ ಒಂದು ಕ್ಲಿನಿಕ್ಗೆ ಬಂದಿದ್ದೇನೆ. ಬಾಲಕೃಷ್ಣ ಭಟ್ರು ಇದ್ದಾರೆ. ಕಳೆದ 30 ವರ್ಷಗಳಿಂದ ನರ ರೋಗ ತಜ್ಞರಾಗಿ, ಅಂದ್ರೆ ನರದ ಸಮಸ್ಯೆ ಇರುವವರಿಗೆಲ್ಲ ಬಹಳಷ್ಟು ಚಿಕಿತ್ಸೆ ನೀಡಿ ಬಹಳಷ್ಟು ಜನ ಅವರು ಗುಣಮುಖರಾಗಿಸಿದ್ದಾರೆ. ಹಾಗೆ ಅವರೊಂದಿಗೆ ಸ್ವಲ್ಪ ಮಾತಾಡ್ತಾರೆ. ಸರ್ ನಮಸ್ಕಾರ. ಸರ್
ನಮಸ್ಕಾರ. ನಮಸ್ಕಾರ ಸರ್. ಎಷ್ಟು ಸರ್? 30 ವರ್ಷದಿಂದ ಅಲ್ಲ? ಹೌದೌದು. ಇದು ನಿಮ್ಮ ತಂದೆಯವರಿಂದ ಬಂದ? ತಂದೆಯವರ ಹೆಸರೇನು ಸರ್? ತಂದೆಯವರು ಶಂಕರನಾರಾಯಣ ಭಟ್. ಶಂಕರನಾರಾಯಣ ಭಟ್ ಅವರಿಂದ ನಿಮಗೆ ಬಂದ? ಅವರಿಂದ ನನಗೆ. ತಂದೆಯವರಿಗೆ ಅಜ್ಜ ತಾತನಿಂದ ಬಂದ. ಓಹೋ ಹಾಗೆ. ಹಾಗೆ ಎಷ್ಟು ಬಹಳಷ್ಟು ಜನರಿಗೆ ಚಿಕಿತ್ಸೆ ನೀಡಿದ್ರು? ಹೌದೌದೌದು ಸರ್. ಅಂದ್ರೆ ನೀವು ಎಲ್ಲಿವರೆಗೆ ಕಲ್ತಿದ್ದೀರಿ ಸರ್? ಅಂದ್ರೆ ನಾನು ಈ ವಿದ್ಯಾಭ್ಯಾಸ ಡಿಗ್ರಿ ತನಕ ಮಾಡಿದ್ರಿ. ಇದಕ್ಕೆ ಕಾಸರಗೋಡು ಗವರ್ಮೆಂಟ್ ಕಾಲೇಜಲ್ಲಿ ವ್ಯಾಸಂಗ ಮಾಡಿದ್ರಿ. ಹೌದು, ಅದು ಎಲ್ಲರಿಗೂ ಪಾಪ್ಯುಲರ್ ಕಾಲೇಜ್ ಆ ಕಾಲಕ್ಕೆ. ಹೌದು ಸರ್. ಅದೇ ಅದೇ ಅಂದ್ರೆ ನಿಮ್ದು ಇಲ್ಲಿ ಮನೆಯಲ್ಲಿ ಕ್ಲಿನಿಕ್? ಮನೆಯಲ್ಲಿ ಕ್ಲಿನಿಕ್. ಮೊದಲು ನಾನು ಸಂಚಾರಿಯಾಗಿದ್ದೆ, ಎಲ್ಲ ಕಡೆ ಹೋಗ್ತಿದ್ರಿ? ಎಲ್ಲ ಕಡೆ. ದೇರಳಗಟ್ಟೆ, ಕುಡುಪು ಹತ್ತಿರ ಅಲ್ಲಿ ನೀರ್ಮಾರ್ಗ, ಹೀಗೆ ಕಾಂಜಂಗಾಡು, ಮತ್ತೆ ಕಾಸರಗೋಡು, ಈಚೆ ಪೈವಳಿಕೆ, ಕುರುಡಪ್ಪದು ತನಕ ಅಲ್ಲೆಲ್ಲ ಬಾಯರ್ಪದು, ಹೀಗೆ ಎಲ್ಲ ಇಡೀ ಹೋಗಿದ್ದೆ. 20 ವರ್ಷ ಹೋಗಿದ್ದೇನೆ ತಿರುಗಾಡಿ. ಈಗ ಅನಂತರ 10 ವರ್ಷದಿಂದ ಇಲ್ಲೇ ಮನೆಯಲ್ಲಿ? ಆ ನಂತರ ಇಲ್ಲಿ ಮನೆಯಲ್ಲಿ ಸಣ್ಣ ಒಂದು ಇದು ಮಾಡಿಕೊಂಡು ಒಂದು ಹೊತ್ತು ಹೋಗುದು, ಮತ್ತೆ ಮೇಲೆ ಎಲ್ಲ ಇಲ್ಲಿಗೆ ಬರ್ಲಿಕ್ಕೆ ಮಾಡಲ್ಲ. ಆ ತರದ ಒಂದು ಸಿಸ್ಟಮ್ ಈಗ ಹೋಗ್ತಾ ಇದೆ. ನೀವೀಗ ನೆಕ್ಸ್ಟ್ ಈಗ ಯಾರಿಗೆ ಹೇಳಿದ್ರೆ ಮನೆಗೆ ಬನ್ನಿ ಅಂತ ಹೇಳಿ? ಮನೆಗೆ ಬಂದು ಚಿಕಿತ್ಸೆ. ದೂರ ಇದ್ರು ತೊಂದರೆ ಇಲ್ಲ, ಮನೆಗೆ ಬಂದ್ರೆ ಚಿಕಿತ್ಸೆ. ಅಂದ್ರೆ ಈಗ ನಾವು ಅಲ್ಲಿ ಬರುವಾಗ ಒಬ್ಬ ಹುಡುಗನ್ ನೋಡಿದ್ವಿ, 5 ತಿಂಗಳಿಂದ ಬರ್ತಿದ್ದಾರೆ. ಅವ್ರು ಬರುವಾಗ ಹೇಗಿದ್ರು ಸರ್? ಅವ ಬರುವಾಗ ಏನಿಲ್ಲ, ಅವನೊಂದು ಇಬ್ಬರು ಎತ್ತಿಕೊಂಡು ಅಂದ್ರೆ ಇಬ್ಬರ ಸಪೋರ್ಟ್ ಆಗಿ ಬರ್ತಿದ್ದ. ಅದಲ್ಲೂ ಅಲ್ಲದೆ ಬಾಯಿ ಜೊಲ್ಲು ಬರ್ತಿತ್ತು, ಅವನಿಗೆ ಸಿಟ್ಟು ಬರ್ತಿತ್ತು. ಸಿಟ್ಟು ಬರುವ ತಲೆಯನ್ನೆಲ್ಲ ವಿಪರೀತ ಇದು ಮಾಡ್ತಿದ್ದ. ಅವನಿಗೆ ತರ ಪಿಡಿಸು ಇದೆಲ್ಲ ಆ ತರ. ಅದಕ್ಕೆ ತಲೆಗೆ ಚಿಕಿತ್ಸೆ ಕೊಟ್ಟು, ತಲೆಯಿಂದ ನರಕ್ಕೆ ಕೊಟ್ಟು, ಅವನ ಮನಸ್ಸಿಗೆ ಹೇಳುತ್ತಾ ಟ್ರೀಟ್ಮೆಂಟ್ ಕೊಟ್ಟಾಗ ಈಗ ಪಿಡಿಸು ಇಲ್ಲ. ಮತ್ತೆ ನರನಾಡಿಗಳಿಗೆ ಶಕ್ತಿ ಬಂದಿದೆ ಅಂದ್ರೆ ಶಿಕ್ಷಕ ಅವನೇ ಹೋಗಿ ಆಗ್ತಾನೆ. ಈಗ ಅಮ್ಮ ಇಲ್ಲದ 2 ಸಲ ಆಯ್ತು. ಅಮ್ಮ ಒಟ್ಟಿಗೆ ಬೇಡ ಇಷ್ಟಲ್ಲೇ ಬರ್ತಾನೆ, ಡ್ರೆಸ್ ಎಲ್ಲ ಅವನೇ ಸೆಟ್ ಮಾಡ್ತಾನೆ. ಮತ್ತೆ ಅದರೊಟ್ಟಿಗೆ ವಿದ್ಯಾಭ್ಯಾಸ ಅವನಿಗೆ 7 ವರ್ಷ ಕ್ಲಾಸ್ ತನಕ ಆಗಿದೆ. ವಿಷ್ಣು ಸಹಸ್ರನಾಮ, ಲಲಿತ ಸಹಸ್ರನಾಮ, ಲೆಕ್ಕ ಪಾಠ ಎಲ್ಲ ಬರೀತಾನೆ. ನಾನು ಅವನು ಹೇಳಿದ್ದು ಮಹಾಗಣಪತಿಗೆ ಟೊಂಕ ಹಾಕಿ ಶುರು ಮಾಡು ಅಂತ ಹೇಳಿದ್ದು. ಅದನ್ನು ಮಾಡ್ತಾ ಚಾಚು ತಪ್ಪಲೆ ಮಾಡ್ತಾನೆ, ಡೈಲಿ ಬರೀತಾನೆ. ಬರೆದು ಕೈ ಕೂಡ ಸ್ವಲ್ಪ ಊಟ ಮಾಡುವಾಗ, ಸ್ವಂತ ಊಟ ಮಾಡುವಾಗ ಹೀಗೆಲ್ಲ ಆಗಿದೆ. ಏನಾಗಿದೆ ಸರ್ ಅವರಿಗೆ? ಅವನಿಗೆ ಏನೋ ಇದು ಸಾಧಾರಣ ಅಂದ್ರೆ 1 ತಿಂಗಳು ಮೊದಲು ಇದಾದ್ದು ಆಗ ಏನೋ ಸರಿ ಇದ್ದ. ಆಮೇಲೆ ನಿಧಾನ ಸ್ವಲ್ಪ ಏನೋ ಡೌನ್ ಆಗಿ ಪಿಡಿಸಿಗೆ ತಿರುಗಿತು. ವಿಪರೀತ ಕ್ಲಾಸಿನಲ್ಲಿ ಬೀಳುವುದು, ಇದಾಗುದು. ಆಮೇಲೆ ಸ್ಕೂಲ್ಗೆ ಅವರು ಹೋಗ್ತಿರ್ಲಿಲ್ಲ. ಈಗ ನಿಮ್ಮ ಹತ್ರ 5 ತಿಂಗಳಿಂದ ಬರ್ತಾನೆ? ನನ್ನ ಹತ್ರ 5 ತಿಂಗಳ ಕಂಟಿನ್ಯೂ ಬರ್ತಾನೆ. ಅದಕ್ಕಿಂತ ಮೊದಲು ಬಿಟ್ಟು ಬರ್ತಿದ್ದ. ಆಗ ನಾನು ಅವ್ರ ಹತ್ರ ಹೇಳಿದೆ, ಇದಕ್ಕೆ ಟ್ರೀಟ್ಮೆಂಟ್ ಹೇಗೆ ಅಂದ್ರೆ, ಬಿಡದೆ ಬಂದ್ರೆ ದಿವಾಸಲು ತಲೆಗೂ ಮತ್ತು ಅವನ ಅನುಜ್ಞಾ ಚಕ್ರಕ್ಕೆ ಚಿಕಿತ್ಸೆ ಕೊಡ್ತಾ ಬಂದಾಗ ಅವನ ಮನಸ್ಸು ಇದಾಗ್ತದೆ, ಪಿಡ್ಸಿನ ಕಾಯಿಲೆ ಹೋಗ್ತದೆ. ಹೇಗೆ ಬಂದಾಗ ಅವ ತುಂಬಾ ಇಂಪ್ರೂವ್ಮೆಂಟ್ ಆಗಿ 1 ವರ್ಷದಲ್ಲಿ ಸಾಧಾರಣ ಒಂದು ಸರಿ ಒಬ್ಬ ಮನುಷ್ಯನಾಗಿ ಆಗ್ತಾರೆ. ಈಗಲೇ ಕಾಣ್ತಾ ಉಂಟಲ್ಲ ಸರ್, ಅಲ್ಲಿ ಕೂತ್ಕೊಂಡು ನಡ್ಕೊಂಡಲ್ಲ. ಹೌದು, ಸ್ವಲ್ಪ ಹೊತ್ತುಗಳಿದೆ. ನಿಮ್ಮ ಹತ್ರ ಕ್ವಶನ್ ಮಾಡ್ತಾರೆ, ನಿಮ್ಮ ಹೆಸರು ಹೇಗೆ? ಫಾರಿನ್ ಎಲ್ಲ ಬರ್ತಾರಲ್ಲ ಸರ್ ತಮಗೆ? ಅಮೆರಿಕದಿಂದ ಈಗ ಇವತ್ತು ಬಂದಿದ್ರು. ಅಮೆರಿಕದಲ್ಲಿ ಉದ್ಯೋಗಿ, ಸುರತ್ ಕಳೆದ ಅವರ ಸಹೋದರಿ ಮನೆ. ನಾಳೆ ಬರ್ತದೆ. ಅವರೊಂದು 15 ದಿವಸ ಟ್ರೀಟ್ಮೆಂಟ್ ತಕೊಂಡು ಹೋಗುವ ಆಲೋಚನೆ. ಹೌದು ಸರ್. ಶುರುವಲ್ಲಿ ಅಂದ್ರೆ ನೀವು ನಿಮ್ಮ ತಂದೆಯವರು ಮಾಡ್ತಿದ್ರು, ನಂತರ ನೀವು ಮಾಡ್ಲಿಕ್ಕೆ ಶುರುವಾದ ನಿಮ್ಗೆ ಅದು? ನಾನು ಡಿಗ್ರಿ ಗ್ರಾಜುಯೇಷನ್ ಆದ ಕೂಡಲೇ ಸ್ಟಾರ್ಟ್ ಹೇಗೆ ಅಂದ್ರೆ, ಚಿಕ್ಕದಿರುವಾಗಲೇ ಸ್ವಲ್ಪ ಸ್ಟಾರ್ಟಿಂಗ್ ಉಂಟು. ಅಜ್ಜಿಗೆ ಎಲ್ಲ ಟ್ರೀಟ್ಮೆಂಟ್, ಮಸಾಜ್ ಮಾಡುವುದು. ನನ್ನ ಅಜ್ಜಿಗೆ ಸ್ಟ್ರೋಕ್ ಆಗಿತ್ತು. ನಿಮ್ಮ ಅಜ್ಜಿಗೆ? ಅಜ್ಜನ ಮನೆ ಅಜ್ಜಿಗೆ. ಹಾಗೆ ಈ ಅಜ್ಜನ ಮನೆ ಅಜ್ಜಿಗೆ ಶಾಲೆಗೆ ಹೋಗುವ ಹುಡುಗ ನಾನು ತಿಕ್ಕಿದಲ್ಲಿ ಅವರಿಗೆ ಇಂಪ್ರೂವ್ಮೆಂಟ್ ಆಗ್ತಿದೆ. ಅಲ್ಲಿಂದ ನನಗೆ ಅದರ ಬಗ್ಗೆ ಹೆಚ್ಚು ಆಸಕ್ತಿ ಆ ಎಳೆ ಮನಸ್ಸಲ್ಲೇ ಶುರುವಾಯಿತು. ಅಲ್ಲಿ ಹಾಗೆ ಅಜ್ಜಿ ಸ್ವಲ್ಪ ನಡೆದಾಡಿದ್ರು. ನನ್ನ ಕೈ ಇದರಿಂದಲೂ ಏನಂತ ಗೊತ್ತಿಲ್ಲ. ಅಲ್ಲಿ ಇದಾಗೆ ಹಾಗೆ ಅಜ್ಜನಿಗೂ ಅಜ್ಜಿಗೆ ನನಗೆ ಬೆನ್ನು ನೋವು ಇದೆಲ್ಲ ಇದ್ರೆಲ್ಲ ಅಜ್ಜನಿಗೆ ಮಸಾಜ್ ಮಾಡೋದು ನಾನು. ಅಜ್ಜ ಪುಳ್ಳಿ ಹಾಗೆ ಹೋಯ್ತು. ಮುಂದೆ ಮತ್ತೆ ಕಾಲೇಜ್ ಶಿಕ್ಷಣ ಆಯ್ತು. ಆಗ ಸ್ವಲ್ಪ ಬಿಟ್ಟಿದ್ದು. ಹಾಗೆ ಅಪ್ಪ ಕೆಲವು ಕಡೆ ಹೋಗ್ತಿದ್ರು. ಆಗ ಮನೆಗೆ ಕೆಲವರು ಬರ್ತಿದ್ರು. ಕಾಲು ಉಳಿಸಿಯ, ಕೈಗೆ ಉಳುಕಿಸಿಯ, ಹೀಗೆ ಹೀಗೆ ಡಿಸ್ಕಿನ ಇದು
ಆಗ ನಾನು ಹೇಗೆ ಅಂದ್ರೆ ಅವ್ರು ಹೇಳ್ತಿದ್ರು ನನಗೆ ಇದು ಉಂಟು. ಹಾಗೆ ತಿಕ್ಕಿ 1 2 3 4 ಸಲ ತಿಕ್ಕಿದ ಅವರ ಕಾಲು ನೋವು, ಸೊಂಟ ನೋವು ಆಸಕ್ತಿ, ಅಲ್ಲಿಂದ ಆಸಕ್ತಿ ಶುರುವಾಯ್ತು. ನಿಮ್ಗೊಂದು ಗೊತ್ತಾಯ್ತು, ಅಲ್ಲಿಂದ ಆಸಕ್ತಿ ಇದರಲ್ಲಿ ಇದೆ, ಇದರಲ್ಲಿ ಏನೋ ರಹಸ್ಯ ಇದೆ, ಇದರಲ್ಲಿ ಏನೋ ಇದೆ, ಇದು ಶುರುವಾಯ್ತು. ಈ ಶುರುವಾಗಿ ಅಲ್ಲಿಂದ ಅದರ ಬಗ್ಗೆ ನಾನೇ ನನ್ನಷ್ಟಕ್ಕೆ ಒಂದು ಮನುಷ್ಯ ದೇಹದ ಸ್ಥಿತಿ ಹೇಗೆ, ಯಾವ ರೀತಿ ನರಮಂಡಲಗಳು ಇದೆ, ಒಂದು ಸಮಸ್ಯೆ ಇದೆ ಅದು ಅಲ್ಲೇ ಅಲ್ಲ ಬೇರೆಲ್ಲೋ ಇದೆ ಅಂತ ಒಂದು ಕಂಡು ಹುಡುಕುವ ಒಂದು ಆಲೋಚನೆ ಬಂತು. ಹೌದು. ಅಲ್ಲಿಂದ ಅದು ಸರಿ ಆಗ್ತಾ ಬಂತು. ಆ ತರ ಟ್ರೀಟ್ಮೆಂಟ್ ಕೊಡ್ತಾ ಬಂತು. ಇದು ನನಗೆ ಎಳತ್ತಲ್ಲಿ ಅಜ್ಜಿಗೆ ಸ್ಟ್ರೋಕ್ ಆಯ್ತಲ್ಲ, ಈ ಸ್ಟ್ರೋಕ್ ಆದ ಎಲ್ಲಿಂದ ಅದಕ್ಕೆ ಅಂತ ಅದು ಅಲ್ಲಿಂದ ಹಾಗೆ ನನಗೆ ಅದ್ರ ಬಗ್ಗೆ ಗೊತ್ತಾಯ್ತು. ಮೂಲ ಹುಡುಕಿದ್ರಿ. ಅದು ಹೇಗೆ ಬಂತು ಸರ್? ನಿಮ್ಮ ಮೊದಲ ಕೇಸ್ ಅಂದ್ರೆ ಬಹಳ ಕಷ್ಟದ ಕೇಸ್ ಅಂದ್ರೆ ಅಜ್ಜಿಗೆ ಬಿಟ್ಟು ಕಾಲೇಜ್ ಶಿಕ್ಷಣ ಎಲ್ಲ ಆಗಿ ಮದುವೆ ಎಲ್ಲ ಆದ ಮೇಲೆ ಅಪ್ಪ ನನಗೆ ಕೊಟ್ಟ ಕೇಸು, ಡಾಕ್ಟರ್ ಎಲ್ಲ ಬಿಟ್ಟ ಕೇಸು ಸಿಕ್ಕಿತ್ತು. ಅದು ಏನಾಯ್ತು ಅಂದ್ರೆ ಡಿಸ್ಕ್ಗೆ ಸರಿಯಾದ ಎಲುಬು ಮೂಳೆ ಮುರಿದಿದೆ, ಅದಿನ್ನು ಸಕ್ಸಸ್ ಆಗ್ಲಿಕ್ಕಿಲ್ಲ ಅಂತ ಇದ್ದ ಕೇಸು ಸಿಕ್ಕಿದ್ದು. ಅಪ್ಪ ನನಗೆ ಕೊಟ್ಟದ್ದು. ಅದು ಇಲ್ಲಿಂದ ಬಸ್ಸಲ್ಲಿ ಒಂದು 3 ಗಂಟೆ ಜರ್ನಿ ಬೇಕು. ಪೈವಳಿಕೆ ಹತ್ತಿರ ಕುರುಡಪ್ಪದವರು ಹಳುವಲ್ಲಿ 21 ವಯಸ್ಸಿನ ಹುಡುಗ. ಎಂತದ್ದವ್ರಿಗೆ ನನ್ನ ಎಂತದ್ದು ಅಂದ್ರೆ ಅವ ಮರದಿಂದ ಅಲ್ಲಿ ಕೆಲಸದಲ್ಲಿ ಮರದಿಂದ ಬಿದ್ದು ಡಿಸ್ಕಿನ ಎಲುಬು ತುಂಡಾಗಿ ಆಸ್ಪತ್ರೆ ಅಡ್ಮಿಟ್ ಆಗಿದ್ದ. ಆಗ ಕಾಕತಾಳೀಯದ ಹಾಗೆ ನನ್ನ ಅಪ್ಪನಿಗೆ ಕಾಲಿಗೆ ಒಂದು ಮುಳ್ಳುದಾಗಿತ್ತು. ಅವರು ಅಲ್ಲಿಗೆ ಹೋಗಿದ್ರು. ಹಾಗೆ ನೋಡುವಾಗ ಅಪ್ಪ ಹೇಳಿದ್ರು ಇದು ಗುಣ ಮಾಡಬಹುದು ಏನು. ಹಾಗೆ ನಮ್ಮ ಫೋನ್ ನಂಬರ್ ತಕೊಂಡ್ರು. ಫೋನ್ ನಂಬರ್ ತಕೊಂಡು ಫೋನ್ ಮಾಡಿ ಬಂದ್ರು ಅವರು. ಬಂದಾಗ ಅಪ್ಪ ನನ್ನ ಹತ್ರ ಹೇಳಿದ್ರು ನೀನು ಹೋಗಿ ನೋಡೋದನ್ನು. ಆಗ ಅಪ್ಪ ಹೇಳಿದ ಮಾತು ಕೇಳಿ ಹೋದೆ. ಹಾಗೆ ಒಂದು ಬಾಟ್ಲಿ ಎಣ್ಣೆ ತುಂಬಿಸಿ ಪಟ್ಟಣ ಪ್ರವೇಶ ಅಂತ ಹೋದೆ. ಎಂತಾಗ್ತು ನೋಡ ಹೋಗಿ ನೋಡುವಾಗ ಪರೀಕ್ಷೆ ಅದ್ ನನಗಿದು. ಸಂಗತಿ ಏನಂದ್ರೆ ಸೊಂಡೆನ ಮೇಲೆ ಸರಿ ಇದೆ, ಕೆಳಗೆ ಅವನಿಗೆ ಸ್ಪರ್ಶ ಜ್ಞಾನವಿಲ್ಲ, ಕುಂಡೆ ಭಾಗದಲ್ಲಿ ಕೊಳೆತು ಚಪ್ಪ, ಅದರಿಂದ ವೇಸ್ಟ್ ಹೋಗ್ತಿತ್ತು ವಾಸನೆ. ಅದಕ್ಕೆ ಅಪ್ಪನ ಹತ್ರ ಕೇಳಿದೆ ಏನು ಮಾಡ್ಬೇಕು ಅಂತ. ಆಗ ಅವರು ಹೇಳಿದ್ರು ಅದನ್ನು ಗೇರು ಮರದ ತೊಗಟೆಯ ಕಷಾಯದಲ್ಲಿ ತೊಳಸಿ ಅದಕ್ಕೆ ಕೈ ಬೇವಿನ ಕರಿ ಮತ್ತು ಕಾಸರಕನ ಬಿತ್ತಿನ ಕರಿ ಅಂತ ಮಾಡಿ ತಕೊಂಡೋಗಿ ಹಾಕುದು, ತೊಳಿಸುದು, 1 ದಿವಸ ಹಾಕುದು. ಹೀಗೆ 1 ತಿಂಗಳಾಗುವಾಗ ಗಾಯ ಕೂಡಿ ಬಂತು. ಗಾಯ ಕೂಡಿ ಬಂದಾಗ ಒಂದು ತುಂಡು ಎಲುಬು, ಒಂದು ಕುಂಡೆ ಹತ್ತಿರದ ಡಿಸ್ಕಿನ ಎಲುಬು ಹೊರಗೆ ಬಂತು. ಇನ್ನೇನು ಮಾಡ್ಬೇಕು ಆಲೋಚನೆ. ಆಗ ಅಪ್ಪ ಹೇಳಿದ್ರು ಆ ಗಾಯವರೆಗೆ ಗಾಯದ ಹತ್ರ ಮುಟ್ಟಬೇಡ, ಬಾಕಿದಲ್ಲಿಗೆ ಬೆನ್ನಿಗೆ ಕಾಲಿನಲ್ಲಿ ಮೆಲ್ಲ ಮಣ್ಣನ್ನು ಹೇಗೆ ಹದಬರಿಸುವುದು ಆ ತರ ಅವನ ಬೆನ್ನಿಗೆ ಮಿಟ್ಟಿದೆ. ಸುರುವಿಗೆ ಸ್ವಲ್ಪ ನೋವು ಹೋ ಆಯ್ತು. ಮತ್ತೆ ಅವನಿಗೆ ಬಹಳ ಖುಷಿ ಆಯ್ತು. ಅದರಿಂದ ನಂತರ ತೊಡೆ ಕುಂಡೆಗೆ ಹತ್ತಿರವಾಗಿ ಕಾಲಿನಲ್ಲಿ ಮಸಾಜ್ ಕೊಡ್ತಾ ಬಂದಾಗ 7-8 ದಿವಸ ಆಗು. ನಾನೊಂದು ದಿವಸ ಹೋಗುವಾಗ ಅವ ಎದ್ದು ನಿಂತಿದ್ದಾನೆ. ಅವ ತುಳು ಮಾತಾಡೋದು. ಅಣ್ಣರೇ ಏನು ಉಂಟುತ್ತೇವ. ಆಗ ನನಗೆ ಬಹಳ ಖುಷಿ ಆಯ್ತು. ಅಲ್ಲೇ ಹತ್ತಿರದವರಿಗೆ ಖುಷಿ ಆಯ್ತು. ಹಾಗೆ ಅವನಿಗೆ ಮತ್ತು ಮಸಾಜ್ ಕೊಡ್ತಾ ಅವ ದಂಟು ಹಿಡಿದು ಹೋಗುವ ರೀತಿಯಲ್ಲಿ ಮಾಡಿದ್ರಿ. ಅಲ್ಲಿಂದ ನನ್ನ ಇಡೀ ಅಲ್ಲಿ ಕುರುಡಪ್ಪದು, ಕೈಯೊಡಿಕೆ, ಬಾಯರ್ಪದಿಗೆಲ್ಲ ಹೆಸರು ಆಯ್ತು. ನನ್ನಲ್ಲಿ ಬರ್ಬೇಕು, ನನ್ನಲ್ಲಿ ಬರ್ಬೇಕು. ಅದೇ ರೀತಿ ಮತ್ತೊಬ್ರು ಸಿಕ್ಕಿದ್ರು. ಡಿಸ್ಕ್ ಬೈಕಿಂದ ಬಿದ್ದು ಡಿಸ್ಕ್ ಸ್ವಲ್ಪ ಮೇಲೆ ಕೆಳಗಾಗಿ ಹಾಗೆ ಅವರಿಗೆ ನಡೀಲಿಕ್ಕೆ ಆಗುದಿಲ್ಲ. ಹಾಗೆ ಅವರ ಮಗ ಕರ್ಕೊಂಡು ಹೋದ್ರು. ಹೋಗಿ ನೋಡಿ ಅವರಿಗೂ ಹಾಗೆ ನಾವು ಕಾಲಿನಲ್ಲಿ ಒಂದು ಆ ಡಿಸ್ಕ್ ಅನ್ನು ಸೆಟ್ ಮಾಡುವ ಒಂದು ವಿದ್ಯೆ ಗೊತ್ತಿದೆ. ಅವರ ಡಿಸ್ಕ್ ಅನ್ನು ಸೆಟ್ ಮಾಡಿದೆ. ಸೆಟ್ ಮಾಡಿ ಮಸಾಜ್ ಮಾಡಿದಾಗ ಅವ್ರಿಗೆ ಸರಿ ನಡೀಲಿಕ್ಕೆ ಆಯ್ತು. ನಾನು ಹೇಳಿದೆ ಏನು ಹೆದರ್ಬೇಡಿ, ಸರಿ ನಡೀರಿ. ಕೈಯಲ್ಲಿ 2 ಕಿಲೋ 5 ಕಿಲೋ ತಕೊಂಡು ಬಸ್ಸಿಗೆ ಹೋಗಿ 10 ವರ್ಷ ಆಯ್ತು. ಅದು ಆಯ್ತು. ಅಷ್ಟಾಗು ಅಲ್ಲಿ ಒಂದು ಪಕ್ಷವಾತದವರು ಸಿಕ್ಕಿದ್ರು. ನಾನು ಅಜ್ಜಿಗೆ ಟ್ರೀಟ್ಮೆಂಟ್ ಕೊಟ್ಟ ಮೇಲೆ ಪಕ್ಷವಾತ ಶುರು ಮಾಡಿದಲ್ಲಿ ಅದು 2001ನೇ ಇಸವಿ.
ಅಲ್ಲಿ ಅವರಿಗೆ ಹೇಗೆ ಅವರಿಗೆ ನೋಡಿದೆ ಅಜ್ಜಿಗೆ ಕೊಟ್ಟ ಟ್ರೀಟ್ಮೆಂಟ್ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಿದೆ. ತಲೆಗೆ ಕೊಟ್ಟೆ, ತಲೆಯಲ್ಲಿ ಕೆಲವು ಬ್ಲಾಕ್ಗಳು ಸಿಕ್ಕಿತು. ಅದನ್ನು ಬಿಡಿಸಿದ ಹಾಗೆ ಅವರಿಗೆ ಕೈ ವರ್ಕ್ ಆಯ್ತು, ಕಾಲು ವರ್ಕ್ ಆಯ್ತು, ಅವರಿಗೆ ಕೆಳಗೆ ಕೂತು ಏಳ್ಲಿಕ್ಕೆ ಆಯ್ತು. ಅದನ್ನು 1.5 ತಿಂಗಳಲ್ಲಿ ಅವರು ಕರೆಕ್ಟ್ ಸ್ಟೆಪ್ ಹತ್ತಿ ಮೇಲೆ ಅವರ ಶಾಲೆ ಹತ್ತು ಕೋಡಪ್ಪದ ಶಾಲೆ ಹತ್ತಿರಕ್ಕೂ ಬಸ್ಸಿಗೆಲ್ಲ ಸಾಧಾರಣ ಹೋಗುವಾಗೆ ಆಯ್ತು. ಕೆಳಗೆ ಕೂತು ಎಲೆಯಲ್ಲಿ ಊಟ ಮಾಡಿ ಏಳುವಷ್ಟು ಅಷ್ಟಾದ್ರು ಅದು ಪಕ್ಷವಾದದವರು. ಅಲ್ಲಿಂದ ಮತ್ತೆ ನನ್ನ ಪಯಣ ಅಲ್ಲಿ ಬಾಯರ್ಪದವು ಇದು ಎಲ್ಲ ಸುತ್ತಮುತ್ತ ಹೀಗೆ ಹೋಗ್ತಾ ಎಲ್ಲ ಏನೋ ಮುಟ್ಟಿದೆಲ್ಲ ಸರಿಯಾಗ್ತಾ ಬಂತು. ಅವರದ್ದು ಹೇಳ್ಬಹುದು ಅಂತ ಹೇಳುವ ಅಲ್ಲಿಗೆ ಮುಟ್ಟಿತ್ತು ಎಲ್ಲ. ಹೀಗೆ ಆಗ್ತಾ ಅಷ್ಟಾಗುವಾಗ ಕಾಸರಗೋಡಲ್ಲಿ ಒಬ್ಬರು ಕನ್ನಡಗ ಈಗ ಗಮಕದ ಸಾಹಿತ್ಯ ಶಂಕರನಾರಾಯಣ ಭಟ್ರು ಅವರು ಮಲಗಿದಲ್ಲೇ ಇದ್ರು. ಅವರು ಮಲಗಿದಲ್ಲೇ ಅದು ಈ ಡಿಸ್ಕ್ ಮೇಲೆ ಕೆಳಗಾದವರ ಸಂಬಂಧ. ಅವರು ಅವರಿಗೆ ಹೇಳಿದ್ರು, ನಿಂತವರನ್ನು 10-12 ವರ್ಷ ಆಯ್ತಲ್ಲ, ಕಾಲೆಲ್ಲ ವೀಕ್ ಆಗ್ತಾ ಬಂತಲ್ಲ, ಅವರ ಹತ್ರ ತೋರಿಸು. ನಾನು ನೋಡಿ ಹೇಳಿದೆ, ನೀವೆಲ್ಲೋ ಒಂದು 10-15 ವರ್ಷ ಮೊದಲು ಬಿದ್ದಿರ್ಬೇಕು. ಅದು ಏನಾಗಿದೆ ಅಂದ್ರೆ ಡಿಸ್ಕಿನ ಎಡೆಗೆ ನರ ಹೋಗಿ, ಲೆಫ್ಟ್ ಡಿಸ್ಕಿನ ನರ ಹೋಗಿ ಅಲ್ಲಿ ಗಂಟು ಬಿದ್ದಿದೆ. ಅದರಿಂದಾಗಿ ಅವರಿಗೆ ಮೂತ್ರ ಸರಿ ಹೋಗ್ತಿರ್ಲಿಲ್ಲ, ಕಾಲೆರಡು ಸಿಡಿಯುದು, ಹೇಗೆ ಇಟ್ಟರು ಸಿಡಿಯುದು. ಹೀಗಿತ್ತು ಅವರ ಪರಿಸ್ಥಿತಿ. ನಾನು ಅವರ ಹತ್ರ ಒಂದು 10 ದಿವಸ ಕೈಯಲ್ಲಿ ತಿಕ್ಕಿದೆ, ಪ್ರಯೋಜನ ಇಲ್ಲ. ಅವ್ರ ಹತ್ರ ಹೇಳಿದೆ, ಇದಕ್ಕೆ ಇನ್ನೊಂದೇ ಮದ್ದು ಇರುದು, ಕಾರಿನಲ್ಲಿ ಆ ಮರಕ್ಕೆ ಪ್ಲಸ್ ಕೊಡ್ತಾ ಅದನ್ನು ಬೆಳೆಸುವುದು. ಆ ವಿದ್ಯೆ ನನಗೆ ಗೊತ್ತು, ನೀವು ಸಹಕಾರ ಕೊಟ್ರೆ ನಾನು ಅದನ್ನು ಮಾಡುವ. ಹಾಗೆ ಅವರೇನೋ ಸಹಕಾರ ಕೊಟ್ರು. 5 ದಿವಸ ಆಗುವ ಅವರೇ ಈಚೆಗೆ ಹೇಳಿದರು, ಒಳ್ಳೆ ವ್ಯತ್ಯಾಸ ಉಂಟು, ಕಂಪ್ಲೀಟ್ ಗುಣ ಆಗುವ ತನಕ ನನಗೆ ಟ್ರೀಟ್ಮೆಂಟ್ ಕೊಡ್ಬೇಕು. ಮೂತ್ರ ಸರಿ ಹೋಗ್ತದೆ, ಕಾಲ ಇರು ಹೆರಿದು ಅದೆಲ್ಲ ನಿಂತೋಯ್ತು. ನಾನಾಗ ಹೇಳಿದೆ, ಸರಿ ನಡೀರಿ, ಏನು ಚಿಂತೆ ಇಲ್ಲದೆ. ಹಾಗೆ 77 ಸಲ ಬಿಡದೆ ತೆಗ್ಸಿದ್ರು. 77 ಸಲ ಎಷ್ಟು 2003 4ನೇ ಇಸವಿಲಿ. ಆ ನಂತರ ಅವರು ಹೇಗೆ ಅಂದ್ರೆ, ಅವರಾಗ ಹೊಸದೆಗಂಧದ ಪತ್ರಿಕೆ ಯಾವುದ್ರದ್ದು ಒಂದು ಪತ್ರಕರ್ತರು ಆಗಿದ್ರು. ಅವ್ರು ಎಲ್ಲ ಕಡೆ ಹೇಳಿದ್ರು ಕಾಸರಗೋಡು ನನಗೆ ಅಲ್ಲೇ ಹೋಗುವ ಬದಲು ಹಾಗೆ ಬೆಳಿಗ್ಗೆ ಒಂದು ಹೊತ್ತು ಕಾಸರಗೋಡು, ಮಧ್ಯಾಹ್ನ ಮೇಲೆ ಹೀಗೆ ಅಂತ ಆಗ ಸಂಚಾರಿ ಅಲ್ಲಿಂದ ಅದನ್ನು ನೋಡಿ ನಮ್ಮ ಸುರೇಶ್ ಮಲ್ಯ ಡಾಕ್ಟರ್ ಅವರ ಸಂಬಂಧದವರಿಗೆ ತಲೆಗೆ ಈ ಸ್ಟ್ರೋಕ್ ಆಗಿ ಬಿದ್ದು ತಲೆಗೆ ಬಿದ್ದು 55 ವಯಸ್ಸಾಗಿದೆ, BT ಶಣೆ. ಅದಲ್ಲಿ ತಲೆಗೆ ಪೆಟ್ಟಾಗಿ ತಲೆಯ ಈ ರಕ್ತ ಎಲ್ಲ ತೆಗೆದು ಎಲ್ಲ ಆದ ಮೇಲೆ ಡಾಕ್ಟರ್ ಹೇಳಿದ್ರು, ಇದು ಪ್ರಯೋಜನ ಆಗ್ಲಿಕ್ಕಿಲ್ಲ ಅಂತ. ಪ್ರಯೋಜನ ಆಗ್ಲಿಕ್ಕಿಲ್ಲ, ನಮ್ಮ ಟ್ರೀಟ್ಮೆಂಟ್ ಆಯ್ತು. ಆಗ ಸುರೇಶ್ ಮಲ್ಯ ಡಾಕ್ಟ್ರು ನಮ್ಮ ಮಿತ್ರರು ಅವರು ಕರೆದು ಹೇಳಿದ್ರು, ಭಟ್ರೆ ಹೀಗೊಂದು ಕೇಸ್ ಉಂಟು, ನೋಡಿ ನಿಮ್ಮಿಂದ ಹೇಗೆ ಎಷ್ಟಾಗ್ತದೆ. ಹಾಗೆ ಹೋಗಿ ನೋಡಿ ಅವರಿಗೆ ನಮ್ಮ ಆಯುರ್ವೇದ ಕೆಲವು ಮದ್ದುಗಳನ್ನೆಲ್ಲ ಲೇಪ ಹಾಕಿ ಸ್ವಲ್ಪ ಕುಡಿಯಲಿಕ್ಕೆಲ್ಲ ಕೊಟ್ಟಾಗ ಅದನ್ನು ಸ್ವಲ್ಪ ಸ್ವರ ಬರ್ಲಿಕ್ಕೂ ಸ್ವಲ್ಪ ಆಯ್ತು. ಅಲ್ಲಿಂದ ತಲೆಗೆ ಮತ್ತೆ ಟ್ರೀಟ್ಮೆಂಟ್ ಶುರು ಮಾಡಿದೆ. ಮಾಡ್ತಾ ಬಂದಾಗ ಸಾಧಾರಣ ಒಂದು 45-50 ಸಲ ಟ್ರೀಟ್ಮೆಂಟ್ ಆಯ್ತು. ಕೂತ್ಕೊಳ್ಳಿಕ್ಕೆ ಆಯ್ತು. ಬೋಧ ಇಲ್ಲದ ಡಾಕ್ಟರ್ ಆಗುದಿಲ್ಲ ಅಂತ ಬಿಟ್ಟದ್ದು ಆಯ್ತು. ಆ ನಂತರ ಈ ಕೈ ಹಿಡಿದಾಗೆ ಸರಿ ನಡೆಯುತ್ತಾ ಇದೆಲ್ಲ ಅವರ ಚಟುವಟಿಕೆ ಸ್ವಲ್ಪ ಮಾಡ್ತಾ ಇದ್ರು. ಕೊರೋನಾ ಸಮಯದಲ್ಲಿ ಕೊರೋನಾ ಬಂದೇನೋ ಸ್ವಲ್ಪ ಇದಾಗಿ ಅವರು ಈಗ ಇಲ್ಲ ಅವರು ಅದು ಅಲ್ಲಿ. ಆ ನಂತರ ಡಾಕ್ಟರ್ ವಲಯದವರೆಲ್ಲ ನನ್ನ ಹತ್ರ ಕಾಂಟ್ಯಾಕ್ಟ್ ಆಗುದು ಇದಾಗುದು. ಆಗ ಒಂದು ಬೆಳಿಗ್ಗಿನ ಹೊತ್ತು ಇಲ್ಲಿ, ಮಧ್ಯಾಹ್ನ ಮೇಲೆ ದೇರಳಗಟ್ಟೆ ರಾಜಂಗಡ ಹೀಗೆ ಡಾಕ್ಟರ್ ಹೀಗೆ ಹೋಗ್ತಿದ್ದೆ. ಆ ತರ ಆಗ್ತಾ ಅದ್ರ ಒಟ್ಟಿಗೆ ಸಣ್ಣ ಮಕ್ಕಳಿಗೆ ಕೆಲವರಿಗೆ ಟ್ರೀಟ್ಮೆಂಟ್ ಕೊಡ್ತಿದ್ದೆ. ಅಂಗವೈಕಲ್ಯ ಇದ್ದು, ಸಣ್ಣ ಮಾತು ಸರಿ ಇಲ್ಲದೆ, ಕೆಲವರಿಗೆ ಕಾಂಡಿನ ದೃಷ್ಟಿ ಸರಿ ಇಲ್ಲದಿದ್ದವ ಅವರಿಗೆ ಈಗಲೂ ಆಗ್ತಾ ಇದೆ. ಇವತ್ತು ಇಲ್ಲಿ ಪೆರ್ಲದ ಹುಡುಗ ಬರ್ಲಿಲ್ಲ.
ಹಾಗೆ ಈಗಲೂ ಆಗ್ತಾ ಇದೆ. ಮೊದಲು ಹಾಗೆ ಮಾಡಿದ್ದೇನೆ ಕಾಸರಗೋಡು ಒಬ್ಬ ಹುಡುಗನಿಗೆ. ಅವನು ಫುಲ್ ಅವನಿಗೆ ಸಾಧಾರಣ ನಾನು ಟ್ರೀಟ್ಮೆಂಟ್ ಶುರು ಮಾಡೋ 14-15 ವಯಸ್ಸು. ಕಾಲು ಫುಲ್ ಬೆಂಡ್ ಆಗಿ ಕಾಲು ಹೀಗಾಗಿ ಈಗ ಹೋದ ಹುಡುಗ ಇದ್ದ ಆ ತರ ಇದ್ದ. ಅದಕ್ಕಿಂತಲೂ ಹಾಗೆ ಅವನಿಗೆ ಹಾಗೆ ತಲೆಗೂ ದೇಹಕ್ಕೂ ಕೊಡ್ತಾ 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 ಮಾತನ್ನು ಹೊರಗೆ ಹಾಕಿದಾಗ ಅವನಿಗೆ ಸೈಕಲ್ ಬೇಕು ಅಂತ ಇತ್ತು. ನಾನು ಅವನ ತಂದೆ ಹತ್ರ ಹೇಳಿದೆ, ಅವನಿಗೆ ಸೈಕಲ್ ಕೊಡಿ, ಏನು ಹೆದರುದು ಬೇಡ. ಸೈಕಲ್ ಕೊಟ್ಟಾಗ ಈ ಒಂದು ಆಯಿಲ್ ಟ್ರೀಟ್ಮೆಂಟು ಆಗ್ತಾ ಇದೆ, ಒಟ್ಟಿಗೆ ಸೈಕಲ್ ಆಗುವಾಗ ದೇಹ ದೊಡ್ಡದಾಗ್ಲಿಕ್ಕೆ ಸರಿ ಆಯ್ತು. ಸರಿ ಆಗ್ತಾ ಒಂದು ಸಾಧಾರಣ ಸ್ವಲ್ಪ ಸಮಯ ಬೇಕಾಗಿದೆ. ಅದಾದ ಮೇಲೆ ಅವನ ಬುದ್ಧಿ ವ್ಯವಹಾರಗಳು ಸರಿ ಆಯ್ತು. ಆಯ್ತು, ಒಂದು ಸಣ್ಣ ಅಂಗಡಿ ಎಲ್ಲ ತೆಗೆದುಕೊಟ್ರು ಅವರಿಗೆ, ಇದಾಗ್ಬೇಕಲ್ಲ. ಅದಾದ ಮೇಲೆ ಅವನಿಗೆ ಈಗ ಕೊರೋನಾಗಿಂತ ಮೊದಲು ಮದುವೆಗಳು ಇತ್ತು, ಸಂಸಾರವೂ ಆಯ್ತು. ಈಗ ಸುಖ ಜೀವನ ಆಗ್ಲಿ ಸರ್. ಬಹಳಷ್ಟು ಜನರಿಗೆ ನೀವು ಯಾಕಂದ್ರೆ ಹಾಗೆ ಹೀಗೆ ನಮ್ಮದು ಹೀಗೆ ಅದೇ ದೇರಳಗಟ್ಟೆ, ಅಲ್ಲಿ ಜಲಾಲ್ ಬಾಗಲ್ಲಿ ಒಬ್ರು ಅಕ್ಕ, ಅದು ಡಾಕ್ಟ್ರೇ ಬಿಟ್ಟ ಕೇಸು. ಹೋಗಿ ನೋಡುವ ತಲೆ ಕೂದಲು ಹೋಗಿತ್ತು. ಈ ಹೇಗೆಂದ್ರೆ ದೇಹ ಚಲನವೇ ಇಲ್ಲ. ಆದದ್ದು ಬೆನ್ನು ಹುರಿಯಲ್ಲಿ ಬ್ಲಾಕ್ ಆದ ಇಡೀ ಕುತ್ತಿಗೆಯಿಂದ ಶುರುವಾಗಿ. ಹಾಗೆ ಹೋಗಿ ನೋಡಿ ಅವ್ರ ಹತ್ರ ಹೇಳಿ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತಾ ಕೊಡ್ತಾ 10 ದಿವಸದ ಮಾಡುವ, ಇಂಪ್ರೂವ್ಮೆಂಟ್ ಇದ್ರೆ ಮುಂದೆ ಮಾಡುವ. ಹಾಗೆ ಮಾಡ್ತಾ ಬಂದಾಗ ಅವ್ರ ಗಂಡ ಹೇಳಿದ್ರು ಬೇಡ ಇನ್ನು ಸಾಕು. ಅಷ್ಟಾಗ ಟ್ರೀಟ್ಮೆಂಟ್ ತಕೊಳ್ತಾ ಇದ್ದವರು ಹೇಳಿದ್ರು, ನಾನು ಇಷ್ಟವರೆಗೆ ಎಷ್ಟೋ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ, ನನಗೆ ಇವರದಲ್ಲಿ ಮಾತ್ರ ಗುಣ ಇದ್ದದ್ದು, ನನ್ನ ಒಳಗೆ ಗುಣ ಆಗ್ಲಿಕ್ಕೆ ಶುರುವಾಗಿದೆ, ನೀವು ಮಾಡಿಸುವುದಾದ್ರೆ ಮಾಡಿಸಿ. 6 ತಿಂಗಳು ಮಾಡಿದ್ದೇನೆ. ಈಗ ಹೇಗೆ ಅಂದ್ರೆ ಪೇಟೆಯಲ್ಲೆಲ್ಲ ಓಡಾಡ್ತಾರೆ, ಸ್ಕೂಟಿಯಲ್ಲಿ ಓಡಾಡ್ತಾರೆ. ಆವತ್ತೊಮ್ಮೆ ಇಲ್ಲಿಗೆ ಬಂದಿದ್ದಾರೆ. ಇಲ್ಲಿ ಬಂದ್ರೆ ಗುಣ ಈ ಒಂದು ಅಲ್ಲ, ಈಗ ಅದರಿಂದಾಗಿ ನನಗೆ ದೇವಳಗಟ್ಟೆಯಿಂದ ಆಗಾಗ ಬರ್ತಾರೆ. ಹೀಗೆ ಕಾಸರಗೋಡಲ್ಲಿ ಹಲವು ಪಾರ್ಟಿ ಸಿಕ್ಕಿದೆ. ಹೌದು, ಖಂಡಿತ. ಹಾಗೆ ಅಂದ್ರೆ ನೀವು ಸ್ಟ್ರೋಕ್ ಆದವ್ರಿಗೆ ಯಾವ ತರದ ನರ ಸಮಸ್ಯೆ ಇದ್ರು ಪರಿಹಾರ ಮಾಡ್ತೀರಿ, ನಿಮ್ಮ ಕೈಲಾದಷ್ಟು ಪ್ರಯತ್ನ ಮಾಡಿ. ಯಾವ ನಮೂನೆ ಇದ್ರು ಅದನ್ನು ನೋಡಿ ಅದು ಯಾವ್ದ್ರಿಂದ ಬಂತು ಹೇಳಿ ಅದನ್ನು ಸೈಕಾಲಜಿಗೆ ಅವರಿಗೆ ಟ್ರೀಟ್ಮೆಂಟ್ ಜೊತೆ ಮಾತಾಡ್ತೀರ, ಅವ್ರ ಮಾತಾಡಿ ಈ ತರ ಮಾಡು ಅಂತ ಹೇಳ್ತೀರಲ್ಲ ಮಾತ್ರ ಅಲ್ಲ, ಒಂದ್ ಸ್ವಲ್ಪ ಉಪದೇಶ ನೀಡ್ತೀರಿ. ಮತ್ತೆ ನೀವು ಹೇಳಿದ್ರಿ ಮಾತಿನಲ್ಲಿ ಸ್ವಲ್ಪ ಗುಣ ಮಾಡ್ತೀರಿ. ಹೌದು, ಮಾತಿನಲ್ಲಿ ಧೈರ್ಯ ತುಂಬ್ತೀರಿ. ಮಾತಿನಲ್ಲೇ ಹೇಳುದು. ಮಾತಿನಲ್ಲಿ ಹೇಗಿದ್ರೆ ನೀವು ಆಗ್ತದೆ, ನೀವು ಅವರ ಮನಸ್ಸನ್ನು ಪಾಸಿಟಿವ್ ತಗೊಳ್ಳೋದು. ಅವ್ರ ಹತ್ರ ಹೇಳುದು ನಿಮ್ಗೆ ಆಗ್ತದೆ, ನೀವು ಹುಷಾರಿದ್ದೀರಿ, ನೀವು ಸುಮ್ಮನೆ ಆಗುದಿಲ್ಲ ಅಂತ ಯಾಕೆ ಹೀಗೆ ಹೇಳ್ತಾ ಮಾಡಿದಾಗ ಅವ್ರಿಗೆ ಆಗ್ತದೆ. ಹೌದು, ಧೈರ್ಯ ಬರ್ತದೆ. ಆಗ್ತದೆ ಅಂತ ಬಂದಾಗ ಆ ಮನುಷ್ಯ ಸರಿಯಾಗಿ ಆಗ್ತದೆ. ಮನೋಬಲ ಬೇಕು. ಆ ಮನಸ್ಸಿಗೂ ಕೂಡ ಟ್ರೀಟ್ಮೆಂಟ್ ಸೈಕಾಲಜಿ ಆಗಿ ಹಾಗೆ ಆಗ್ಲಿ ಸರ್. ನೀವು ಬಹಳಷ್ಟು ಜನರಿಗೆ ಟ್ರೀಟ್ಮೆಂಟ್ ಕೊಡಿ, ಇನ್ನು ಮುಂದೆ ಕೂಡ ಕೊಡಬೇಕು. ಅದೇ ನಿಮ್ಮ ತಂದೆಯವರಿಂದ ನಿಮಗೆ ಬಂದು, ನಿಮ್ಮಿಂದ ನಿಮ್ಮ ಮನೆಯಿಂದ ನನ್ನ ಮಕ್ಕಳಿಬ್ಬರಿಗೆ ಬಂದಿದ್ಯಾ? ಹೌದು. ಅವ್ರು ಏನ್ ಮಾಡ್ತಾರೆ ಸರ್? ಮಕ್ಕಳು ಹೀಗೆ ಮಸಾಜಿನ ರೀತಿಯನ್ನೆಲ್ಲ ಹೇಳಿಕೊಡ್ತಾ ಇದ್ದೇನೆ. ಅವರ ವಿದ್ಯಾಭ್ಯಾಸ ಏನು ಸರ್? ಇಬ್ಬರದ್ದು ದೊಡ್ಡವಳದು MSW. ಏನ್ ಹೆಸರು ಸರ್ ಅವ್ರು? ದಿವ್ಯಾ. ಇನ್ನೊಬ್ರು ಶ್ವೇತಾ. ಅವ್ರು ಏನ್ ಕಲ್ತಿದ್ರು? ಅವು ಜರ್ನಲಿಸಂ ಜರ್ನಲಿಸಂ. ಅದ್ರೊಳಗೆ ಯೋಗ ಕಲಿತಲು ನಿಮ್ಮ ಜೊತೆ, ನಮ್ಮ ಜೊತೆ. ಹಾಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಮಹಿಳೆಯರಿಗೆಲ್ಲ ಅವ್ರು ಕೊಡ್ತಾರೆ. ಅದೇ ಮಾಡಿ ಹೇಳಿದ್ರು ನನ್ನ ಅದೇ ತರ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಕೈಗುಣ ಸರ್, ತಂದೆಯಿಂದ ಬರ್ಬೇಕಲ್ಲ ಸರ್? ಹೌದು, ನಿಮಗೆ ಬಂದದ್ದು ನಿಮ್ಮ ಮಕ್ಕಳಿಗೆ ಬರ್ಬೇಕಾದ್ರೆ. ಹೌದು, ಯಾಕಂದ್ರೆ ಈ ಸಮಾಜದಲ್ಲಿ ಇರತಕ್ಕಂತ ಈ ನ್ಯೂನತೆಗಳು ಅಂದ್ರೆ ಇದೆಲ್ಲ ಅಂದ್ರೆ ಕೆಲವರಿಗೆ ಆಗುದಿಲ್ಲ ಅಂತ ಬಿಟ್ಟ ಕೇಸುಗಳು ಅವ್ರಿಗೆ ಒಂದು ಜೀವನ ಕೊಟ್ಟಂತಾರೆ ನಿಜವಾಗಿ. ಹೌದೌದು, ಆ ಖುಷಿ ನಿಮ್ಗೆ ಸಾಕು ನಿಜವಾಗಿ. ರಕ್ಷಣೆ ಮಾಡ್ತಕ್ಕಂಥ ಹಾಗೆ ಸರ್. ಬಹಳಷ್ಟು ಜನರು ಇನ್ನು ಮುಂದೆ ಕೂಡ ನೀವು ಟ್ರೀಟ್ಮೆಂಟ್ ಕೊಡ್ಬೇಕು. ಅದೇ ರೀತಿ ನಿಮ್ಮ ನಂಬರ್ ನಾವು ಹಾಕ್ತೇವೆ. ಅಂದ್ರೆ ಇದು ಹಾಕೋದು ಪ್ರಚಾರಕ್ಕಾಗಿ ಏನಲ್ಲ, ಅಂದ್ರೆ ಯಾರಿಗೆ ಕಷ್ಟ ಇದೆ ಅವರು ಬಂದಿಲ್ಲಿ ಟ್ರೀಟ್ಮೆಂಟ್ ತಗೊಂಡು ಹುಷಾರಾಗಿ ಅಷ್ಟೇ, ಬೇರೆ ಇಲ್ಲ. ಹಾಗೆ ಅವರು ಬರುವವರು ನಿಮ್ಮ ಮನೆಗೆ ಬರ್ಬೇಕು. ನಿಮ್ಮ ಮನೆ ಅಡ್ರೆಸ್ ಕೂಡ ನಾವು ಹಾಕ್ತೇವೆ ಖಂಡಿತವಾಗಿ. ಕ್ಲಿನಿಕ್ ಅಡ್ರೆಸ್, ನಂಬರ್ ನಿಮ್ದು ಹಾಕ್ತೇವೆ. ನಂಬರ್ ನೋಡಿ ನಿಮ್ಗೆ ಕರೆ ಮಾಡಿ ಅವ್ರು ಬರ್ತಾರೆ. ಅವ್ರು ಇಲ್ಲಿಗೆ ಬರ್ಬೇಕು ಅಷ್ಟೇ, ಬಿಟ್ರೆ ನೀವು ಅಲ್ಲಿಗೆ ಹೋಗುವಂತ ಪರಿಸ್ಥಿತಿ ಇಲ್ಲ. ಅವ್ರು ಇಲ್ಲಿ ಬಂದು ಟ್ರೀಟ್ಮೆಂಟ್ ತಗೊಳ್ಳಿ ಸರ್. ಹಾಗೆ ಆಗ್ಲಿ ಸರ್. ಬಹಳ ಖುಷಿ ಆಯ್ತು ನಿಮ್ಮ ಮಾತಾಡಿ. ನಿಮ್ಮ ಕ್ಲಿನಿಕ್ ಎಲ್ಲ ನೋಡಿ ಬಹಳ ಖುಷಿ ಆಯ್ತು. ಒಂದು ಸುಂದರವಂತ ಕ್ಲಿನಿಕ್ ಸರ್. ಅಂದ್ರೆ ಇದಕ್ಕೆಲ್ಲ ಟ್ರೀಟ್ಮೆಂಟ್ ಸರಿಯಾದ ಕ್ಲಿನಿಕ್. ಹೌದೌದು. ಮತ್ತೆ ಹಳ್ಳಿ ಊರು
ಹಳ್ಳಿ ಹೌದು. ಬಹಳ ಖುಷಿ ಆಯ್ತು. ಸುತ್ತಮುತ್ತ ಪ್ರಕೃತಿ. ಹೌದು, ಪ್ರಕೃತಿ ಅದೇ. ಆಗ್ಲಿ ಸರ್, ನಿಮ್ಗೆ ಒಳ್ಳೇದಾಗ್ಲಿ, ಶುಭವಾಗ್ಲಿ ಸರ್. ನಿಮ್ಗೆ ನಮ್ಮ ಚಾನಲ್ ಪ್ರವೀಣ್ ಪುಂಚಿತಾಯರ್ ಇದನ್ನು ನಮಗೆ ಪ್ರವೀಣ್ ಪುಂಚಿತಾಯರ್, ಸೀನಿಯರ್ ಆರ್ಟಿಸ್ಟ್ ಪುಂಚಿತಾಯರ, ಅವರು ಅಂದ್ರೆ ವೆಂಕಟರಾಜ ಪುಂಚಿತಾಯರ ಸಹೋದರ, ಅವರ ಸಹೋದರ ಪ್ರವೀಣ್ ಪುಂಚಿತಾಯರ್ ನಿಮ್ಗೆ ಇಲ್ಲಿ set ಮಾಡಿ ಕೊಟ್ಟರು. ಹೌದು ಹೌದು ಸರ್. ಅದೇ ಇದೆಲ್ಲ ಆಗ್ಲಿ ಸರ್, ಅವರಿಗೂ ಒಂದು ಸ್ನೇಹಿತರ ಇದರಿಂದಾಗಿ ಅದು ಆಯ್ತು ಬೆಳಕಿಗೆ ಬಂತು. ಅಲ್ಲ ಸರ್, ಜನರಿಗೆ ಅಂದ್ರೆ ಬಾಲ ಸಿಕ್ಕಿದೆ ಅಂತ ಆಯ್ತು. ಹೌದು, ಈಗ ಯಾರಿಗೂ ಒಂದು ಕಾಲು ಕೈ ಕಾಲಲ್ಲಿ ಸರಿ ಇರ್ಬೇಕು, ಸರಿ ಇಲ್ಲ ಅವ್ರಿಗೆ ದುಃಖ, ಅದೇ ದೊಡ್ಡ ದುಃಖ. ಅದೇ ನೀವು ಅಂಗಾಂಗಗಳನ್ನ ಸರಿ ಮಾಡ್ತೀರಿ ನೋಡಿ. ನೋಡಿ, 80 ವರ್ಷದ ವಯಸ್ಸಿನ ಪ್ರೋಸ್ಟ್ ಗ್ಲ್ಯಾಂಡ್ ನ ಟ್ರೀಟ್ಮೆಂಟ್ಗಾಗಿ ಅದರಿಂದಾಗಿ ಅವರಿಗೆ ಏನಾಯ್ತು, ನಡೀಲಿಕ್ಕೆ ಆಗದೆ ಕುತ್ತಿಗೆಯಿಂದ ಕೆಳಗೆ ಬಲ ಇಲ್ಲದೆ ಇತ್ತು. ನಾನು ಮಂಗಳೂರು ಎಕ್ಸ್ಪರ್ಟ್ ಕಾಲೇಜ್ ಹತ್ರ ಅವರ ಮನೆ, ಅವರು ಕರೆದು ಹೇಳಿದ್ರು ಒಂದು ಹಾಗೆ ಅದು ಹಾಗೆ ಡಾಕ್ಟರ್ ಟ್ರೀಟ್ಮೆಂಟ್ ಎಲ್ಲ ಆಗಿ ಇವರಿಗೆ ಕುತ್ತಿಗೆ ಎತ್ತಲಿಕ್ಕೆ ಆಗುದಿಲ್ಲ. ಹಾಗೆ ಅವರಿಗೆ ಏನು ಅಂತದಕ್ಕೆ ಏನು ಮಾಡಿದೆ, ಅಂತದಕ್ಕೆಲ್ಲ ನಾವು ಕೆಳಗಿಂದ ಮೇಲೆ ಒಂದು ಮಸಾಜ್ ಕೊಟ್ಟು ತಲೆಗೆ ಕೊಟ್ಟು ಅವರ ಮನಸ್ಸಿಗೆ ಕೊಡುದು. ಕೊಡ್ತಾ 10 ದಿವಸದಲ್ಲಿ ಕೂತರು, ಮತ್ತೆ 10 ದಿವಸದಲ್ಲಿ ಎದ್ದು ನಡೆದ್ರು. ಮತ್ತೆ ಈಗ ಅವಳೆ ಆರೋಗ್ಯದಲ್ಲಿ 81ನೇ ವಯಸ್ಸು, ಆರೋಗ್ಯ ಇದ್ದಾರೆ ನೋಡಿ. ಅವ್ರಿಗೆ ಕೂಡ ಅದರ ಟ್ರೀಟ್ಮೆಂಟ್ ರೀತಿ ಸರಿ. ಹೌದು, ನಿಮ್ಗೆ ಅದೊಂದು ಗೊತ್ತಿದೆ, ಅದ ಸಮಸ್ಯೆ ಗೊತ್ತಿದ್ದವ್ರು ಸುಮ್ಮನೆ ತಿಕ್ಕುದಲ್ಲ. ಕೆಲವರಾದ್ರೆ ಆಗಿತ್ತಲ್ಲ, ಗೊತ್ತಿದ್ದವ್ರು ತಿಕ್ಕುದು ಬೇರೆ. ನೀವು ನರ ಎಲ್ಲಿ ಸಮಸ್ಯೆ ಇದೆ ಹುಡುಕ್ಬೇಕು, ಅದನ್ನು ಹುಡುಕ್ಬೇಕು. ಅದು ಹುಡುಕಿದ ಕೂಡ ಗುಣ ಹುಡುಕಿ ಅದಕ್ಕೆ ಯಾವ ರೀತಿ ಕೊಡ್ಬೇಕು ಅದು ಗೊತ್ತಿಲ್ಲ, ಅದನ್ನು ನಾವು ಕೊಡ್ಬೇಕು. ಹೌದು, ಖಂಡಿತ. ಒಟ್ಟಿಗೆ ಅವರ ಮನಸ್ಸಿಗೆ ಕೊಡುದು. ನೀವು ಇದಲ್ಲೇ ಸರಿ ಆಗ್ತೀರಿ, ನೋಡಿ ನೋಡಿ ಅಂತ. ಹಾಗೆ ಅಂದ್ರೆ ತಿಕ್ಲಿಗೆ ಎಣ್ಣೆ ಎಲ್ಲ ಕೊಡ್ತೀರಿ ಅವರಿಗೆ? ಅಲ್ಲ ಸರ್, ಆಗ್ಲಿ ಸರ್. ಇದೇ ರೀತಿ ನಿಮ್ಮ ಸೇವೆ ಮುಂದುವರಿಲಿ. ನಿಮಗೆ ನಮ್ಮ ಚಾನಲ್ ಪರವಾಗಿ ಪ್ರೀತಿ ಧನ್ಯವಾದ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಆತ್ಮೀಯ ವೀಕ್ಷಕರೇ, ನಾವು ಬಾಲಕೃಷ್ಣ ಭಟ್ರ ಮನೆಗೆ ಹೋಗಿ ಅಲ್ಲಿ ಅವರ ಪಂಚಕರ್ಮದ ವಿಧಾನಗಳನ್ನು ತಿಳಿಸಿ ಈಗ ಇಲ್ಲಿಗೆ ಬಂದೇವೆ. ಹೋಟ್ಲಲ್ಲಿ ಇದ್ದೇವೆ. ಹೋಟ್ಲಲ್ಲಿ ಏನು ಜ್ಯೂಸ್ ಕೊಡ್ಲಿಕ್ಕೆ ಬಂದೆವು, ಮುಗೀತು. ಅವರ ಸಂತೋಷನ ಆಯಿತು. ನಾನು ಮತ್ತು ಮಾವ ಇಲ್ಲಿ ಬಂದೆವು. ಹಾಗೆ ಈ ವಿಡಿಯೋ ನಿಮಗೆಲ್ಲರಿಗೂ ಸಂತೋಷ ನೀಡಿ ಅಂತ ತಿಳ್ಕೊಳ್ತೇವೆ, ಒಂದು ಇನ್ಫಾರ್ಮೇಷನ್ ನೀಡಿ ಅಂತ ತಿಳ್ಕೊಳ್ತೇವೆ. ಹಾಗೆ ಮುಂದಿನ ವಿಡಿಯೋ ಮತ್ತೆ ನಿಮ್ಮ ಭೇಟಿ ಆಗ್ತದೆ. ನೋಡ್ತೀರಿ ನಮ್ಮ ಚಾನಲ್ ರಾಜೇಶ್. ನಮಸ್ಕಾರ.